ಆಸೀನರಾಗಿರುವಂತ ನಮ್ಮ ಗಡಿನಾಡ ತಾಲೂಕಿನ ಹೆಮ್ಮೆಯ ಪ್ರೀತಿಯ ಶಾಸಕರಾದಂಥ ನಮ್ಮ ಅಣ್ಣನವರಾದಂಥ ಶ್ರೀಯುತ ಸಮೃದ್ಧಿ ಮಂಜಣ್ಣವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಆಸೀನರಾಗಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕವಾಗಿ ನಮಸ್ಕಾರವನ್ನು ತಿಳಿಸುತ್ತಾ, ಏನು ಇವತ್ತು ಪ್ರತಿಭಾ ಕಾರಂಜಿ ನಡೀತಿದೆ, ಎಲ್ಲ ಕ್ಲಸ್ಟರ್ ಮಟ್ಟದ ಅಥವಾ ಹೋಬಳಿ ಮಟ್ಟದ ಏನು ಪ್ರತಿಭಾ ಕಾರಂಜಿಯನ್ನು ಮುಗಿಸಿ ತಾಲೂಕು ಮಟ್ಟಕ್ಕೆ ಬಂದಿರುವಂತ ಎಲ್ಲ ಸುಮಾರು 2,000 ಮಕ್ಕಳು ಏನು ಜಾಯಿನ್ ಆಗಿದ್ದಾರೆ. ಇವತ್ತು ಈಗಾಗಲೇ ಹೇಳ್ತಾ ಇದ್ರು, ಪಠ್ಯದ ಒಂದು ಸ್ಟಡಿಗಿಂತ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಮ್ಮ ಎಜುಕೇಶನ್ ಸಿಸ್ಟಮ್ಗೆ ತುಂಬಾ ಅವಶ್ಯಕತೆ ಇದೆ. ಯಾಕಂತಂದ್ರೆ ನಾವು ಬೇರೆ ದೇಶಗಳನ್ನು ಕೂಡ ನಾವು ನೋಡಿದಾಗ ಮಕ್ಕಳ ಒಂದು ಪಾರ್ಟಿಸಿಪೇಷನ್ ಬರೀ ಓದೋದಲ್ಲದೆ ಹಲವಾರು ಕ್ಷೇತ್ರಗಳಲ್ಲಿ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಂಡಿರೋದನ್ನ ಗಮನಿಸಿಕೊಂಡಾಗ ಮಕ್ಕಳ ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ನಾವು ಕರೀಬಹುದು. ಓವರಾಲ್ ಆಗಿ ಮಕ್ಕಳು ಡೆವಲಪ್ ಆಗ್ತಾರೆ. ಮತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ರಂಗದಲ್ಲೂ ಕೂಡ ಆ ಮಕ್ಕಳು ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಗಡಿನಾಡ ತಾಲೂಕು ಸುಮಾರು ವರ್ಷಗಳ ಏನು ಎಜುಕೇಶನ್ ಅಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅದು ಹಿಂದೆ ಇದ್ದಾಗ ಇತ್ತೀಚಿನ ವರ್ಷಗಳಲ್ಲಿ ಅದು ರ್ಯಾಂಕಿಂಗ್ ಅನ್ನು ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ ನಮ್ಮ ತಾಲೂಕಿನಲ್ಲಿ ಇರುವಂತ ಎಲ್ಲ ಶಿಕ್ಷಕರಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಆಮೇಲೆ ಈ ಕ್ಷೇತ್ರದಲ್ಲಿ ಈಗ ನಮ್ಮ ಸಮೃದ್ಧಿ ಮಂಜಣ್ಣವರು ಶಿಕ್ಷಣದ ಕ್ಷೇತ್ರಕ್ಕೆ ಕೊಡ್ತಾ ಇರುವಂತ ಒಂದು ಅಪಾರವಾದಂತ ಒಂದು ಸಹಕಾರ ಏನಿದೆ, ಇದೆಲ್ಲ ಕೂಡ ಬಳಸ್ಕೊಂಡು ಮಕ್ಕಳು ಆ ಒಂದು ರ್ಯಾಂಕಿಂಗ್ ಅಲ್ಲಿ, ನಮ್ಮ ರಿಸಲ್ಟ್ ರ್ಯಾಂಕಿಂಗ್ ಅಲ್ಲಿ ಮೇಲೆ ಬರ್ತಾ ಇರೋದಂತ ನಿಜವಾಗ್ಲೂ ಖುಷಿ ಆಗುತ್ತೆ. ಅವರು ಎಷ್ಟೇ ಕೆಲಸಗಳಿದ್ರು ಕೂಡ ಎಲ್ಲ ಶಾಲೆಗಳ ಸರ್ಕಾರಿ ಶಾಲೆಗಳ ಒಂದು ಕಾರ್ಯಕ್ರಮಗಳಲ್ಲಿ ಸ್ವತಃ ಭಾಗಿಯಾಗಿ ತಮ್ಮದೇ ಆದಂತಹ ಒಂದು ಸಮಯವನ್ನು ಕೊಟ್ಟು ಆ ಒಂದು ಶಿಕ್ಷಕರಿಗೆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡೋದು ನಿಜವಾಗ್ಲೂ ಒಂದು ಖುಷಿ ತರುವಂತ ವಿಚಾರ. ಆದ್ರಿಂದ ನಾನು ಎಲ್ಲ ಶಿಕ್ಷಕರಲ್ಲಿ, ತಾಲೂಕಿನ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂತಂದ್ರೆ, ನಮ್ಮ ಶಾಸಕರನ್ನ ಸಮೃದ್ಧಿ ಮಂಜಣ್ಣವರನ್ನ ಹೆಚ್ಚಾಗಿ ಅವರ ಬೆನ್ನ ಹಿಂದೆ ನಿಂತು ಹೆಚ್ಚಾಗಿ ಅವರ ಒಂದನ್ನು ಬಳಸ್ಕೊಂಡು ಶಾಲೆಗಳನ್ನು ಅಭಿವೃದ್ಧಿ ಮಾಡ್ಕೋಬೇಕು, ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಯನ್ನ ನೀವು ಗಳಿಸಬೇಕು ಅನ್ನೋ ಉದ್ದೇಶ ನೀವು ಬೆಳೆಸ್ಕೋಬೇಕು ಅನ್ನೋದೇ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊಂತೀನಿ. ಯಾಕಂತಂದ್ರೆ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಶಿಕ್ಷಣ ಕ್ಷೇತ್ರವನ್ನ ಬಲಪಡಿಸಬೇಕು ಅಂತ. ಆದ್ರೆ ಪ್ರತಿಯೊಬ್ಬರು ಆನ್ ಟೈಮ್ಗೆ ಅದನ್ನ ರೀಚ್ ಮಾಡಿ ಅವ್ರ ಹತ್ರ ಒಂದು ಆ ಫಲವನ್ನ ಪಡ್ಕೋಬೇಕು ನೀವು ಅಂತ ಹೇಳ್ತಾ ನಾನು ಒಂದು ಸಣ್ಣದ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಣ್ಣದ ಒಂದು ಸಂಸ್ಥೆ ಕಟ್ಕೊಂಡು ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣವನ್ನು ಬಲಪಡಿಸಬೇಕು, ಭೌತಿಕ ಸಂಪನ್ಮೂಲಗಳನ್ನ ಅದು ಒದಗಿಸಿಕೊಟ್ಟಾಗ ಆ ಒಂದು ಶಿಕ್ಷಣ ಒಂದು ಬದಲಾಗುತ್ತೆ, ಕಲಿಕೆಯ ಒಂದು ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂತ ಇಟ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೀವಿ. ಇನ್ನು ಪೇಂಟ್ ಮಾಡೋದ್ರಿಂದ ಹಿಡಿದು ಮತ್ತೆ ಚೇರ್ಸ್, ಟೇಬಲ್ಸ್, ಮತ್ತೆ ಯೂನಿಫಾರ್ಮ್ಸ್ ಕೊಡೋದನ್ನು ಕೂಡ ನೀವೆಲ್ಲ ನೋಡಬಹುದು. ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಕೂಡ ಮಂಜುನಾಥ್ ಅವರು ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿಜವಾಗ್ಲೂ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರೋದಕ್ಕೆ ನಿಜವಾಗ್ಲೂ ನಾನು ಹೃದಯಪೂರ್ವಕ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ನಾವು ಋಣಿಯಾಗಿರ್ತೀವಿ ಸರ್ ಅಂತ ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಹಾಗೆ ಏನು ಮಕ್ಕಳೆಲ್ಲ ಕೂಡ ಇವತ್ತು ಸೇರಿದ್ದೀರಾ, ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚಾಗಿ ಇವತ್ತು ಏನು ಎಲ್ಲ ಮಕ್ಕಳು ಛದ್ಮವೇಷ ಮತ್ತೆ ಕಂಠಪಾಠ ಇವೆಲ್ಲ ಕೂಡ ನಾವು ನೋಡಿದಾಗ ಇನ್ನೂ ಏನಾದ್ರೂ ಸಾಧನೋ ಅಂತ ಅನಿಸ್ತಿಲ್ಲ ನನಗೆ. ಯಾಕಂದ್ರೆ ಆಲ್ರೆಡಿ ಅವರು ಅಡ್ವಾನ್ಸ್ ಆಗಿದ್ದಾರೆ. ಹಾಗಾಗಿ ಇದೆಲ್ಲ ಸಹಕಾರ ಕೊಟ್ಟಿರುವಂತ ಎಲ್ಲ ಟೀಚರ್ಗೂ ಕೂಡ ನಾನು ನಮಸ್ಕಾರಗಳು ತಿಳಿಸ್ತೀನಿ. ಮತ್ತೆ ಕೊನೆಯದಾಗಿ ನನ್ನ ಮಾತನ್ನು ಮುಗಿಸೋದಕ್ಕೂ ಮೊದಲು ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವೊಂದು 3-4 ವರ್ಷಗಳಿಂದ ಒಂದು ಸಣ್ಣದಾದ ಒಂದು ಕ್ಯಾಲೆಂಡರ್ ಅನ್ನು ಕೂಡ ನಾವು ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ನಾವು ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡ್ತಿದ್ವಿ. ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣವರ ಅಮೃತಾಸ್ತ್ರದಿಂದ ಆ ಒಂದು ಸಣ್ಣದಾದ ಒಂದು ಕ್ಯಾಲೆಂಡರ್ ಅನ್ನ ತಾವು ಹೃದಯಪೂರ್ವಕ್ಕೆ ಬಿಡುಗಡೆ ಮಾಡ್ಕೊಡ್ಬೇಕು ಅಂತ ನಾನು ಮನಸ್ಪೂರ್ವಕವಾಗಿ ನಾನು ಕೇಳ್ಕೊಳ್ತಿದ್ದೀನಿ ಸರ್.
ಹಾಗಾಗಿ ನಾನು ಈ ಒಂದು ಎರಡು ಮಾತನ್ನ ಹೇಳಿ ನನಗೆ ಈ ಒಂದು ಎರಡು ಮಾತನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಶಿಕ್ಷಕ ಬಳಗದವರು, ಬಹುಮುಖ್ಯವಾಗಿ ನಮ್ಮ ಮಂಜಣ್ಣವರು ಕೂಡ ನಾನು ವಂದಿಸಿ, ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರು ಎಲ್ಲ ಸೇರಿದಿರಿ. ನಿಜವಾಗ್ಲೂ ಅವ್ರಿಗೆ ಒಬ್ಬೊಬ್ಬರು ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.